ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಮಾಡ್ತಿರೋ ರೆಸಿಪಿ ಒನ್ ಆಫ್ ದ ಮೋಸ್ಟ್ ಫೇಮಸ್ ರೆಸಿಪಿ ಚಿಕನ್ ಬಿರಿಯಾನಿನ ಮಾಡ್ತಿದೀವಿ. ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ತಿದೀವಿ. ನಾವೀಗ ಪೇಸ್ಟ್ 3 ರೀತಿಯ ಪೇಸ್ಟ್ ನ ಮಾಡ್ಕೋಬೇಕು. ಸೊ ಅದಕ್ಕೆ ಇದು ಮೊದಲನೇ ಪೇಸ್ಟ್. ಎಣ್ಣೆಗೆ ನಾವು ಈರುಳ್ಳಿಯನ್ನ ಹಾಕೊಂಡಿದೀವಿ. ಈರುಳ್ಳಿನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಿದೀವಿ. ಇದನ್ನ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಆಲ್ಮೋಸ್ಟ್ ಬ್ರೌನ್ ಆಗಿದೆ. ಈಗ ನಾವು ಸ್ವಲ್ಪ ಸಕ್ಕರೆಯನ್ನ ಹಾಕೊಳ್ತಿದೀವಿ. ಸಕ್ಕರೆ ಹಾಕೋದ್ರಿಂದ ಈರುಳ್ಳಿ ತುಂಬಾ ಬ್ರೌನ್ ಆಗಿ ಚೆನ್ನಾಗಿ ಬರುತ್ತೆ. ಈ ರೀತಿ ಫ್ರೈ ಮಾಡ್ಕೊಳ್ತಾ ಇರ್ಬೇಕು. ನೋಡಿ, ಬ್ರೌನ್ ಕಲರ್ ಆದ್ರೆ ನಿಮಗೆ ಬಿರಿಯಾನಿಗೆ ತುಂಬಾ ಚೆನ್ನಾಗಿರೋ ಕಲರ್ ಬರುತ್ತೆ. ನೋಡಿ, ಈ ರೀತಿ ಆಗ್ಬೇಕು. ಇದನ್ನ ಸ್ಮೂತ್ ಆಗಿ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಸೆಕೆಂಡ್ ಪೇಸ್ಟ್ಗೆ ನಾವು ಮಿಕ್ಸರ್ ಜಾರ್ಗೆ 4 ರಿಂದ 5 ಹಸಿಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದೀವಿ. ಹಾಗೆ 1 ಹಿಡಿಯಷ್ಟು ಪುದೀನವನ್ನ ಹಾಕೊಂಡಿದೀವಿ. ಇದನ್ನು ಕೂಡ ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಆದಷ್ಟು ಕಮ್ಮಿ ನೀರನ್ನ ಬಳಸಿ ಪೇಸ್ಟ್ ಮಾಡ್ಕೊಳ್ಳಿ. ಮೂರನೇ ಪೇಸ್ಟ್ಗೆ ನಾವು ಒಂದು ಮಿಕ್ಸರ್ ಜಾರ್ಗೆ ತೆಂಗಿನಕಾಯಿ ತುರಿಯನ್ನ ಹಾಕೊಂಡಿದೀವಿ. ತೆಂಗಿನಕಾಯಿ ತುರಿ ನಾವು 1 ತೆಂಗಿನಕಾಯಿ ಹೋಲಾಗಿ ಹಾಕೊಂಡಿದೀವಿ. ಹಾಗೆ ಅದಕ್ಕೆ ಟೊಮ್ಯಾಟೋವನ್ನ ಹಾಕೊಂಡಿದೀವಿ. ಪಲಾವ್ ಎಲೆಯನ್ನ ಹಾಕೊಳ್ತಿದೀವಿ. ಚಕ್ಕೆಯನ್ನ ಹಾಕೊಳ್ತಿದೀವಿ. 3 ರಿಂದ 4 ಪೀಸಸ್ ಚಕ್ಕೆನ ಹಾಕೊಂಡಿದೀವಿ. ಹಾಗೆ 3 ರಿಂದ 4 ಲವಂಗವನ್ನ ಹಾಕೊಂಡಿದೀವಿ. ಹಾಗೆ ಚಕ್ರ ಮೊಗ್ಗನ್ನ ಹಾಕೊಂಡ್ವಿ. 2 ಏಲಕ್ಕಿಯನ್ನ ಹಾಕೊಂಡಿದೀವಿ. ಹಾಗೆ 3 ರಿಂದ 4 ಮೆಣಸಿನ ಕಾಳು ಮೆಣಸನ್ನ ಹಾಕೊಂಡಿದೀವಿ. ಹಾಗೆ 5 ರಿಂದ 6 ಗೋಡಂಬಿಯನ್ನ ಹಾಕೊಂಡಿದೀವಿ. 1 ಸ್ಪೂನ್ ನಷ್ಟು ಎಳ್ಳನ್ನ ಹಾಕೊಂಡಿದೀವಿ. ಇದನ್ನ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಇದನ್ನ ನಾವು ಗ್ರೇವಿಗಾಗಿ ಮಾಡ್ಕೊಳ್ತಾ ಇರೋದು. ಗ್ರೇವಿ ತುಂಬಾ ಸ್ಮೂತ್ ಆಗ್ಬೇಕಾಗಿರೋದ್ರಿಂದ ನಾವಿದನ್ನ ಸ್ವಲ್ಪ ಹೊತ್ತು ಜಾಳಿಗೆಯ ಸಹಾಯದಿಂದ ಈ ಎಕ್ಸ್ಟ್ರಾ ಏನಿದೆಯೋ ಅದನ್ನ ತೆಗೆದುಕೊಳ್ತಿದೀವಿ. ನೋಡಿ, ಸ್ವಲ್ಪ ನೀರನ್ನ ಬಳಸಿ ಈ ರೀತಿ ಎಕ್ಸ್ಟ್ರಾ ತೆಂಗಿನಕಾಯಿ ತುರಿ ಎಲ್ಲ ಏನಿರುತ್ತೋ ಅದನ್ನ ತೆಗೆದುಕೊಳ್ಬೇಕಾಗತ್ತೆ. ತುಂಬಾ ಸ್ಮೂತ್ ಆಗಿರೋ ಪೇಸ್ಟ್ ಬಂದ್ರೆ ಗ್ರೇವಿ ತುಂಬಾ ಸ್ಮೂತ್ ಆಗಿ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟು ಸ್ಮೂತ್ ಆಗಿ ಮಾಡ್ಕೋಬೇಕಾಗತ್ತೆ. ನಾವ್ ಆವಾಗ್ಲೇ ಏನು ಈರುಳ್ಳಿ ಪೇಸ್ಟ್ ನ ಮಾಡ್ಕೊಂಡಿದ್ವು ಅದು ಬ್ರೌನ್ ಆಗಿ ಚೆನ್ನಾಗಿ ಬಂದಿದೆ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಮಾಡ್ಕೋಬೇಕು. ಹಾಗೆ ಹಸಿಮೆಣಸಿನಕಾಯಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಇದು. ಸೊ ಈ ರೀತಿ 3 ಪೇಸ್ಟ್ ಪ್ಲಸ್ 1 ಗ್ರೇವಿಗೆ ಪೇಸ್ಟ್ ನ ಮಾಡಿಟ್ಕೊಂಡಿದೀವಿ. ಈಗ ನಾವು ಬಾಸ್ಮತಿ ಅಕ್ಕಿಯನ್ನ ಒಂದು ಅರ್ಧ ಗಂಟೆ ನೆನೆಯೋಕೆ ಬಿಟ್ಟಿದೀವಿ. ನೀರನ್ನ ಹಾಕಿ ನೆನೆಯೋಕೆ ಇಟ್ಟಿದೀವಿ. ಇಲ್ಲಿ ನಾವು 1.5 kg ಚಿಕನ್ ನ ತಗೊಂಡಿದೀವಿ. ಆದಷ್ಟು ದೊಡ್ಡದಾಗಿರೋ ಪೀಸಸ್ ನ ಮಾಡ್ಕೊಳ್ಳಿ. ಅದಕ್ಕೆ 2 ದೊಡ್ಡ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡಿದೀವಿ. ಹಾಗೆ ಆವಾಗ್ಲೇ ನಾವು ಈರುಳ್ಳಿಯ ಪೇಸ್ಟ್ ನ ಏನು ಮಾಡಿಟ್ಕೊಂಡಿದ್ವೋ ಅದನ್ನ ಹಾಕೊಂಡಿದೀವಿ 1 ಸ್ಪೂನ್. ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನದ ಪೇಸ್ಟ್ ಏನಿದೆಯೋ ಅದನ್ನ ಹಾಕೊಂಡಿದೀವಿ. 1 ದೊಡ್ಡ ಸ್ಪೂನ್ ನ ಹಾಕೋಬೇಕಾಗತ್ತೆ. ಹಾಗೆ 1 ದೊಡ್ಡ ಗಾತ್ರದ ಈರುಳ್ಳಿಯನ್ನ ಹೀಗೆ ಉದ್ದವಾಗಿ ಕಟ್ ಮಾಡಿ ಅದನ್ನು ಕೂಡ ಹಾಕೊಂಡಿದೀವಿ. ನೆಕ್ಸ್ಟ್ 1 ದೊಡ್ಡ ಸ್ಪೂನ್ ಅಚ್ಚ ಖಾರದ ಪುಡಿಯನ್ನ ಹಾಕೊಂಡಿದೀವಿ. ಹಾಗೆ ಅರಿಶಿನವನ್ನ ಹಾಕೊಳ್ತಿದೀವಿ. 3 ರಿಂದ 4 ಸ್ಪೂನ್ ಮೊಸರನ್ನ ಹಾಕೋಬೇಕಾಗತ್ತೆ. ನೋಡಿ, ಮೊಸರು ಮ್ಯಾರಿನೇಟ್ ಆಗೋಕೆ ಸಹಾಯ ಮಾಡುತ್ತೆ. ಹಾಗೆ ಚಿಕನ್ ಚೆನ್ನಾಗಿ ಎಲ್ಲಾ ಮಸಾಲವನ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. 1 ಸ್ಪೂನ್ ಗರಂ ಮಸಾಲಾ ಪೌಡರ್ ನ ಹಾಕೊಳ್ತಿದೀವಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡಿದೀವಿ. ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನ ಮ್ಯಾರಿನೇಟ್ ಆಗೋಕೆ ಬಿಡ್ಬೇಕು. ನೋಡಿ, ಈ ರೀತಿ ಮಾಡಿದೀವಿ. ಮೇಲ್ಗಡೆಯಿಂದ ಇನ್ನೂ ಸ್ವಲ್ಪ ಪುದೀನಾನ ಹಾಕೊಳ್ತಿದೀವಿ. ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಒಂದು ಅರ್ಧ ಗಂಟೆ ಇಲ್ಲ 1 ಗಂಟೆ ಕೂಡ ನೀವು ಮ್ಯಾರಿನೇಟ್ ಮಾಡೋಕೆ ಇಡ್ಬೋದು. ನೆಕ್ಸ್ಟ್ ಒಂದು ಪಾತ್ರೆಗೆ ನೀರನ್ನ ಬಿಸಿ ಮಾಡೋಕೆ ಇಟ್ಟಿದ್ವಿ. ಅದಕ್ಕೆ 2 ಸ್ಪೂನ್ ಎಣ್ಣೆಯನ್ನ ಬಳಸಿದೀವಿ. ಹಾಗೆ ಪಲಾವ್ ಎಲೆಯನ್ನ ಹಾಕಿದೀವಿ. 3 ರಿಂದ 4 ಲವಂಗವನ್ನ ಬಳಸಿದೀವಿ. 3 ರಿಂದ 4 ಪೀಸಸ್ ಚಕ್ಕೆಯನ್ನ ಬಳಸಿದೀವಿ. ಹಾಗೆ 2 ಏಲಕ್ಕಿಯನ್ನ ಬಳಸಿದೀವಿ. ಈ ರೀತಿ ಪಲಾವ್ ಎಲೆ ಬರುತ್ತೆ.
ಅದನ್ನ ನಾವು ಮನೆಯಲ್ಲೇ ಬೆಳೆಸ್ಕೊಂಡಿದ್ವಿ, ಸೊ ಅದನ್ನು ಕೂಡ ಹಾಕೊಂಡಿದೀವಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಬೇಕು. ನಾವಿಲ್ಲಿ ರೈಸ್ ನ ಮಾಡ್ಕೊಳ್ತಿದೀವಿ, ಆವಾಗ್ಲೇ ಏನು ಬಾಸುಮತಿ ಅಕ್ಕಿಯನ್ನ ನಾವು ನೆನ್ಸಿಟ್ಟಿದ್ವು ಅದನ್ನ ಹಾಕೊಳ್ತಿದೀವಿ. ನೀವು ಸೋನಾ ಮಸೂರಿಯನ್ನ ಬಳಸ್ತೀರಾ ಅಂದ್ರೆ ನೆನ್ಸೋ ಅವಶ್ಯಕತೆ ಏನು ಇರಲ್ಲ. ಈ ರೀತಿ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ಆದಷ್ಟು ಸ್ಲೋ ಆಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕರಿಬೇವನ್ನ ಹಾಕೊಂಡಿದೀವಿ, ಇದು ಕೂಡ ಒಳ್ಳೆ ಫ್ಲೇವರ್ ನ ಕೊಡುತ್ತೆ ಬಾಸುಮತಿ ರೈಸ್ಗೆ. ನೋಡಿ, ಬಾಸುಮತಿ ರೈಸ್ ಈಗ ಆಲ್ಮೋಸ್ಟ್ ಬೇಯ್ತಾ ಇದೆ, 60 to 70% ಬೆಂದಿದೆ. ಇದನ್ನ ಆದಷ್ಟು ಚೆಕ್ ಮಾಡ್ತಾ ಇರಿ, ಕರೆಕ್ಟ್ ಆಗಿ ಬೆಂದಿದ್ಯಾ ಇಲ್ವಾ ಅಂತ. ತುಂಬಾ ಓವರ್ ಕುಕ್ ಮಾಡೋಕೆ ಹೋಗ್ಬೇಡಿ, ಬಿಕಾಸ್ ಬಿರಿಯಾನಿ ತುಂಬಾ ಸಾಫ್ಟ್ ಆಗ್ಬಿಡುತ್ತೆ. ನೋಡಿ, ಈಗ ಈ ರೀತಿ ಇಷ್ಟು ಕಟ್ ಆದ್ರೆ ಸಾಕು. ನಾವು ಆಮೇಲೆ ದಮ್ ಮಾಡೋದ್ರಿರೋದ್ರಿಂದ ಸ್ವಲ್ಪ ಬೆಂದ್ರೆ ಸಾಕು. ನೆಕ್ಸ್ಟ್ ಒಂದು ಕುಕ್ಕರ್ ಪಾತ್ರೆಗೆ 2 ರಿಂದ 3 ಸ್ಪೂನ್ ತುಪ್ಪವನ್ನ ಬಳಸ್ತಿದೀವಿ. ಹಾಗೆ ಆವಾಗ್ಲೇ ನಾವೇನು ಚಿಕನ್ ನ ಮ್ಯಾರಿನೇಟ್ ಮಾಡಿ ಇಟ್ಟಿದ್ವು ಅದನ್ನ ಹಾಕೊಳ್ತಿದೀವಿ. ನಾವಿಲ್ಲಿ 1.5 kg ಚಿಕನ್ ನ ಬಳಸಿದೀವಿ. ಇದನ್ನ ತುಪ್ಪದಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೀವು ಎಣ್ಣೆಯನ್ನು ಕೂಡ ಬಳಸ್ಬೋದು. ನೋಡಿ, ಸ್ವಲ್ಪ ಹೊತ್ತು ಚಿಕನ್ ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ನಾವಿದಕ್ಕೆ ಕೊತ್ತಂಬರಿ ಮತ್ತು ಪುದೀನಾದ ಪೇಸ್ಟ್ ಏನು ಮಾಡಿಟ್ಕೊಂಡಿದ್ವೋ ಅದನ್ನ ಹಾಕೊಳ್ತಿದೀವಿ. ಹಾಗೆ ಈರುಳ್ಳಿಯ ಪೇಸ್ಟ್ ಏನು ಮಾಡಿಟ್ಕೊಂಡಿದ್ವೋ ಅದನ್ನು ಕೂಡ ಹಾಕೊಳ್ತಿದೀವಿ. 1 ರಿಂದ 2 ಸ್ಪೂನ್ ನ ಬಳಸ್ಬೋದು. ಇದರಿಂದ ಒಳ್ಳೆ ಕಲರ್ ಬರುತ್ತೆ ಬಿರಿಯಾನಿಗೆ. ಅದೇ ಬ್ರೌನ್ ಕಲರ್ ಹೇಗೆ ರೆಸ್ಟೋರೆಂಟ್ ಗಳಲ್ಲಿ ನೀವು ನೋಡಿರ್ತಿರೋ ಅದೇ ಕಲರ್ ಬರುತ್ತೆ. ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಚಿಕನ್ ನ. ಈ ರೀತಿ ಕುಕ್ ಮಾಡಿ ನೀವು 60 to 70% ಚಿಕನ್ ನ ಬೇಯಿಸ್ಕೋಬೇಕಾಗತ್ತೆ. ಆಮೇಲೆ ನಾವು ದಮ್ ಮಾಡೋದಿರೋದ್ರಿಂದ ಅವಾಗ ಕೂಡ ಬೇಯುತ್ತೆ ಅಲ್ವಾ. ಸೊ ಈಗ 60 to 70% ಬೇಯಿಸ್ಕೊಂಡ್ರೆ ಸಾಕು. ಈಗ ಇದನ್ನ ತೆಗ್ದಿಟ್ಕೊಳ್ತಿದೀವಿ. ಈ ರೀತಿ ತೆಗ್ದಿಟ್ಕೊಳ್ತಿದೀವಿ. ನೋಡಿ, ಇದರಲ್ಲಿ ನಾವು 4 ರಿಂದ 5 ಪೀಸ್ ಅನ್ನ ಹಾಗೆ ಬಿಟ್ಟಿದ್ದೀವಿ, ಚಿಕನ್ ಪೀಸಸ್ ನ. ಈಗ ನಾವಿದಕ್ಕೆ ಗ್ರೇವಿ ಮಾಡೋದಕ್ಕೆ ಬಳಸ್ತಿದೀವಿ. ಈ ಚಿಕನ್ ನಾವು ಇನ್ಕ್ಲೂಡ್ ಮಾಡ್ಕೊಳ್ಳಿರೋದು ಯಾಕಂದ್ರೆ ಚಿಕನ್ ನ ಫ್ಲೇವರ್ ಗ್ರೇವಿಗೆ ಬರ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿ 4 ರಿಂದ 5 ಪೀಸಸ್ ನ ಉಳಿಸ್ಕೊಂಡಿದ್ವಿ. ಈಗ ಇದನ್ನ ನಾವು ಆವಾಗ್ಲೇ ಏನು ತೆಂಗಿನಕಾಯಿ ತುರಿ ಹಾಗೆ ಟೊಮ್ಯಾಟೊ ಇಂದ ನಾವೇನು ಪೇಸ್ಟ್ ನ ಮಾಡಿಟ್ಕೊಂಡಿದ್ವು ಅದನ್ನ ಇದಕ್ಕೆ ಆಡ್ ಮಾಡ್ಕೊಂಡ್ವಿ. ಇದರಿಂದ ಗ್ರೇವಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಗ್ರೇವಿನ ಚಿಕನ್ ಬಿರಿಯಾನಿ ಜೊತೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸ್ವಲ್ಪ ಗರಂ ಮಸಾಲಾ ಪುಡಿಯನ್ನ ಹಾಕೊಳ್ತಿದೀವಿ, ಹಾಗೆ ಅಚ್ಚ ಖಾರದ ಪುಡಿಯನ್ನ ಹಾಕೊಳ್ತಿದೀವಿ, ಹಾಗೆ ಸ್ವಲ್ಪ ಪುದೀನ ಎಲೆಯನ್ನು ಕೂಡ ಹಾಕೊಂಡ್ವಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡ್ವಿ. ಗ್ರೇವಿ ತುಂಬಾ ಪ್ಲೇನ್ ಆಗಿ ಚಿಕನ್ ಪೀಸಸ್ ಇಲ್ಲದೆ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ, ಯಾವುದೇ ಫ್ಲೇವರ್ಸ್ ಕೂಡ ಇರಲ್ಲ. ಅದಕ್ಕೆ ನಾವು ಚಿಕನ್ ಪೀಸಸ್ ಕೂಡ ಇಟ್ಕೊಂಡಿದ್ವಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀವಿ. ಈ ಗ್ರೇವಿ ಈಗ ಕುದಿಯೋಕೆ ಸ್ಟಾರ್ಟ್ ಆದ್ರೆ ಆಲ್ಮೋಸ್ಟ್ ರೆಡಿ ಆಗಿದೆ ಅಂತ ಅರ್ಥ. ಈಗ ನಾವು ದಮ್ ಮಾಡ್ಕೋಬೇಕಲ್ವಾ, ಅದಕ್ಕೆ ನಾವಿಲ್ಲಿ ಎಣ್ಣೆಯನ್ನ ಬಳಸ್ತಿದೀವಿ. ಕುಕ್ಕರ್ ಪಾತ್ರೆಗೆ ಎಣ್ಣೆಯನ್ನ ಹಾಕೊಂಡಿದೀವಿ, 2 ರಿಂದ 3 ಸ್ಪೂನ್ ಎಣ್ಣೆ. ಅವಾಗ್ಲೇ ನಾವು 60 to 70% ಚಿಕನ್ ನ ಏನು ಬೇಯಿಸಿ ಇಟ್ಕೊಂಡಿದ್ವೋ ಅದನ್ನ ಈಗ ಹಾಕೊಳ್ತಿದ್ದೇವೆ. ಈ ರೀತಿ ಮಾಡೋದ್ರಿಂದ ದಮ್ ಬಿರಿಯಾನಿ ಚೆನ್ನಾಗಿ ಅಚೀವ್ ಮಾಡ್ಬೋದು ನೀವು. ಹಾಗೆ ರೆಸ್ಟೋರೆಂಟ್ ಗಳಲ್ಲಿ ಹೇಗೆ ಮಾಡಿರ್ತಾರೋ ಅದೇ ರೀತಿ ಬರುತ್ತೆ. ಈಗ ನಾವೇನು ಆವಾಗ್ಲೇ ಬಾಸ್ಮತಿ ರೈಸ್ ನ ಕುಕ್ ಮಾಡಿ ಇಟ್ಕೊಂಡಿದ್ವು ಅದನ್ನ ಲೇಯರ್ ಗಳಾಗಿ ಹಾಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಒಂದು ಲೇಯರ್ ಬಾಸ್ಮತಿ ಅಕ್ಕಿಯನ್ನ ಹಾಕಿ ಈ ರೀತಿ ಪ್ಲೇನ್ ಆಗಿ ಇದನ್ನ ಅರೇಂಜ್ ಮಾಡಿ, ಆವಾಗ್ಲೇ ನಾವೇನು ಈರುಳ್ಳಿಯನ್ನ ಫ್ರೈ ಮಾಡಿ ಇಟ್ಕೊಂಡಿದ್ವು ಅದನ್ನ ಉಳಿಸ್ಕೊಂಡಿದ್ವಿ, ಅದನ್ನು ಕೂಡ ಹಾಕಿದೀವಿ. ಹಾಗೆ ಪುದೀನವನ್ನ ಹಾಕೊಂಡಿದೀವಿ. ಸ್ವಲ್ಪ ಮತ್ತೆ ಗ್ರೇವಿಯನ್ನ ಮೇಲ್ಗಡೆಯಿಂದ ಹಾಕಿ, ಹಾಗೆ ಅನ್ನವನ್ನ ಒಂದು ಲೇಯರ್ ಆಗಿ ಹಾಕಿದೀವಿ. ಇದೇ ರೀತಿ ಲೇಯರ್ ನ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ.
ಹಾಗೆ ಫ್ರೈ ಮಾಡಿಟ್ಕೊಂಡಿರೋ ಈರುಳ್ಳಿಯನ್ನು ಕೂಡ ಹಾಕೊಂಡಿದೀವಿ. ಈ ಫ್ರೈ ಮಾಡಿಟ್ಕೊಂಡಿರೋ ಈರುಳ್ಳಿ ನೀವು ಯಾವುದೇ ಬಿರಿಯಾನಿಗೆ ಬಳಸಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಪುದೀನವನ್ನು ಹಾಕೊಂಡ್ವಿ, ಮತ್ತೆ ಉಳ್ದಿರೋ ಗ್ರೇವಿಯನ್ನ ಹಾಕೊಂಡಿದೀವಿ. 1 ಸ್ಪೂನ್ ಮೇಲ್ಗಡೆಯಿಂದ ಮತ್ತೆ ಸ್ವಲ್ಪ ತುಪ್ಪವನ್ನ ಹಾಕೊಳ್ತಿದೀವಿ, ಇದರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗೆ 1 ಸ್ಪೂನ್ ಗರಂ ಮಸಾಲ ಪುಡಿಯನ್ನು ಕೂಡ ಹಾಕೊಂಡಿದೀವಿ. ಇದನ್ನ ಒಂದ್ ಪ್ಲೇಟ್ ಇಟ್ಟು ಇದರ ಮೇಲೆ ಭಾರವಾದ ವಸ್ತುವನ್ನ ಇಡ್ಬೇಕಾಗತ್ತೆ. ನಾವಿಲ್ಲಿ ಒಂದು ಕಲ್ಲನ್ನ ತಗೊಂಡು ಅದ್ರ ಮೇಲೆ ಇಡ್ತಿದೀವಿ. ಎಲ್ಲೂ ಕೂಡ ಏರ್ ಪಾಸ್ ಆಗ್ಬಾರ್ದು. ನೋಡಿ ಈ ರೀತಿ ಇದನ್ನ ನೀವು 7ರಿಂದ 8 ನಿಮಿಷ ಲೋ ಫ್ಲೇಮ್ ಅಲ್ಲಿ ಕುಕ್ ಮಾಡ್ಕೊಂಡ್ರೆ ಟೇಸ್ಟಿಯಾದ ದಮ್ ಬಿರಿಯಾನಿ, ಚಿಕನ್ ದಮ್ ಬಿರಿಯಾನಿ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಿದ್ದೀರಾ. ಅನ್ನ ಕೂಡ ಎಲ್ಲೂ ಕೂಡ ಕಟ್ಟಾಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಚಿಕನ್ ಕೂಡ ಮಸಾಲಾನ ಎಷ್ಟು ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಂಡಿದೆ ಅಂತ ನೀವೇ ನೋಡ್ತಿದ್ದೀರಾ. ನಾವಿದನ್ನ ಬಾಳೆ ಎಲೆ ಮೇಲೆ ಸರ್ವ್ ಮಾಡ್ತಿದೀವಿ. ಈ ರೀತಿ ಚಿಕನ್ ಬಿರಿಯಾನಿಯನ್ನ ಬಾಳೆ ಎಲೆ ಮೇಲೆ ಹಾಕೊಂಡು ಗ್ರೇವಿ ಜೊತೆ ತಿಂತಾ ಇದ್ರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಗ್ರೇವಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ನಾವ್ ಇದ್ರ ಜೊತೆ ರಾಯ್ತವನ್ನು ಕೂಡ ಇರ್ತಿದೀವಿ. ಇದರಿಂದ ನೀವು 1 ಪ್ಲೇಟ್ ತಿನ್ನೋರು 2 ಪ್ಲೇಟ್ ನ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಚಿಕನ್ ಬಿರಿಯಾನಿಯನ್ನ ರೆಸ್ಟೋರೆಂಟ್ ಶೈಲಿಯಲ್ಲಿ ಹೇಗೆ ಮಾಡ್ಬೋದಪ್ಪ ಅನ್ನೋ ಗೊಂದಲ ನಿಮ್ಮಲ್ಲಿದ್ರೆ ಈ ರೀತಿ ಈ ರೆಸಿಪಿನ ಫಾಲೋ ಮಾಡಿ, ಮಿಸ್ ಆಗೋ ಚಾನ್ಸೇ ಇಲ್ಲ. ತುಂಬಾ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀವಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.